ಈ ಸಿಗರೇಟಿನ ಹೆಂಗ ಹೊಸ್ಕಿ ಸಾಯಿಸ್ತೀನೋ ನನ್ನ ಮಗ ಕೈ ಸಿಕ್ಕರೆ ಈ ಸಿಗರೇಟ್ ಕೈ ಇಟ್ಕೊತೀನಿ ಅವ್ರಿಗೂ ಆಗೋದು. ಇದು ಗಾಡಿ ಹೋಗೋಣ. ಅಮ್ಮ ಏನಮ್ಮ ಯಾವ ನೋಡ್ರಿ ಫೋನ್ ಮಾತಾಡ್ಕೊಂಡಿರ್ತೀಯಲ್ಲ ಈ ಫೋನ್ ಇರ್ತಾನೆ ಎಲ್ಲ ಮಾತಾಡೋದು. ಅಣ್ಣ ಫ್ರೆಂಡ್ ಅಣ್ಣ 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 ಫ್ರೆಂಡ್ ಅಣ್ಣ ಅಣ್ಣ ನಾನು ಹೆಂಗಪ್ಪ ಅವನ ಜೊತೆ ಮಾತಾಡ್ಲಿ ಈಗ ಇಂತಿಗೊಂದ್ ದಾರಿಗೂ ಹೋಯ್ತೀಗ. ಹಲೋ. ಹಾ ಮಧು, ನಾನ್ ಸಂಜು. ಅಮ್ಮ ಯಾಕೆ ಕಾಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ? ಹಲೋ ಪ್ಲೀಸ್ ಮಧು, ಕಾಲ್ ಕಟ್ ಮಾಡಬೇಡ. ಅಮ್ಮ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಪ್ಲೀಸ್ ಸಂಜು, ದಯವಿಟ್ಟು ನನಗೆ ತೊಂದರೆ ಕೊಡ್ಬೇಡಿ. ನನಗೆ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ದಯವಿಟ್ಟು ನನಗೇನು ಕೇಳ್ಬೇಡಿ. ಪ್ಲೀಸ್ ಲೀವ್ ಮಿ ಅಲೋನ್. ಹಲೋ ಪ್ಲೀಸ್ ಮಧು, 2 ನಿಮಿಷ ನಿನ್ನ ಹತ್ರ ಮಾತಾಡ್ಬೇಕು. ಸಿಗೋಕ್ಕಾಗುತ್ತಾ? ಓಕೆ ಸರಿ. ಏನಪ್ಪಾ ಓದೋದಿದೆ? ಹೇ ಮಧು, 2-3 ದಿನದಿಂದ ನನ್ನ ಅಮ್ಮ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಎಲ್ಲಿದ್ದಾಳೆ ಏನು ಅಂತ ಗೊತ್ತಿಲ್ಲ. ಮನೆ ಹತ್ರ ಹೋದ್ರೆ ಅವಳ ಮನೆ ಹತ್ರನೂ ಇಲ್ಲ. ಗೊತ್ತಿಲ್ಲ ಸಂಜೀವ್. ನನ್ನ ಅಮ್ಮ ಇಷ್ಟ ದಿನ ನನ್ನ ಜೊತೆ ಮಾತಾಡದೆ ಇತ್ತಿದ್ದೋಳೆ ಅಲ್ಲ.
ಪ್ಲೀಸ್ ಹೇಳು ಮಧು. ನಂಗೇನು ಗೊತ್ತಿಲ್ಲ ಸಂಜು, ದಯವಿಟ್ಟು ನನಗೆ ಕಾಲು ಮೆಸೇಜ್ ಮಾಡಿ ತೊಂದರೆ ಕೊಡಬೇಡ. ನಂಗೆ ಅವಳ ಬಗ್ಗೆ ಏನಂದ್ರೆ ಏನೂ ಗೊತ್ತಿಲ್ಲ. ಏ ಮಧು, ನಿನಗೆ ಚೆನ್ನಾಗಿ ಗೊತ್ತು ನನ್ನ ಅಮ್ಮ ಇದ್ದಾಳೆ ಅಂತ. ನೀನು ನನ್ನ ಹತ್ರ ಸುಳ್ಳು ಹೇಳಕತ್ತಿ. ಪ್ಲೀಸ್ ಹೇಳು ಮಧು, ನಿನ್ ಕಾಲಿಗೆ ಬೀಳ್ತೀನಿ, ಹೇಳು ಮಧು. ಅಮ್ಮ ಇಲ್ದಲೆ ಈ ಸಂಜೆ ಬರ್ತಾನಿಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು ಮಧು. ಪ್ಲೀಸ್ ಹೇಳು ಮಧು. ಮಧು ಮಧು, ಈಗಾದ್ರೂ ಏನು ಮಧು. ನಮ್ಮ ಅಮ್ಮನಿಂದಲೇ ನಾನು ಜೀವನ ಬದುಕಲ್ಲ ಮಧು. ಅವಳೇ ನನ್ನ ಪ್ರಪಂಚ. ಏನು ಮಧು. ಸಂಜು, ನೀವಿಬ್ಬರು ಪ್ರೀತಿ ಮಾಡೋ ವಿಚಾರ ಗೊತ್ತಾಗಿ ಅವನ್ನ ಕರ್ಕೊಂಡು ಬೇರೆ ಊರಲ್ಲಿ ಹೋಗಿಟ್ಟಿದ್ದಾನೆ. ಸಂಜು, ನಿಮ್ಮ ಹೆಲ್ಪ್ ಮಾಡ್ತೀಯಾ? ಸಂಜು ಸಂಜು, ನನ್ನ ಮನಸ್ಸೇನ ಇಬ್ಬರನ್ನು ದೂರ ಮಾಡ ಪ್ರೀತಿ ಮಾಡಿದ್ರೆ ಅವನಿಗೆ ಗೊತ್ತಾಗ್ತಿತ್ತು. ಏ ಅಮ್ಮ, ಅದು ಏ ಅಮ್ಮ, ಪ್ಲೀಸ್ ಅಮ್ಮ, ಪ್ಲೀಸ್ ಸ್ವಲ್ಪ ಮಾಡಿದ್ರೆ ನಾನು ನಿನಗೆ ಹೇಳಿದೆ. ನಾನು ನಮ್ಮ ಸರಿ ಹೌದು ಕಣ. ಸಮಾಧಾನ ಮಾಡ್ಕೊಳ್ಳಿ. ಏನ್ ಮಾಡ್ತಿದ್ದ ಏನು ಆಗ್ತಿಲ್ಲ ಮಧು. ಎಲ್ಲ ಸರಿ ಹೋಗುತ್ತೆ. ಎಲ್ಲಕ್ಕೂ ಸಂಜು ಬೇಕು. ಅವನೇ ನನ್ ಪ್ರಪಂಚ ಅನ್ಕೊಂಡಿದೀನಿ. ಅವನಿನ್ನೋನು ಅವನಿಗೆ ಸಿಕ್ಕೇ ಸಿಗ್ತಾನೆ. ಅಲ್ಲಿ ಬೇಡ ಅನ್ಬೋದು. ನಿನ್ ಜೊತೆ ನಾನಿದ್ದೀನಿ. ನಾನು ಸಂಜು ಒಂದಾಗ ಯಾವ ದಾರಿನೂ ಉಳಿದಿಲ್ಲ. ಯಾರು ಹೇಳಿದ್ರು ಯಾವ ದಾರಿನೂ ಉಳಿಸಿಲ್ಲ. ನೋಡಿ ಸಂಜು ಮೊಬೈಲ್ ಕಳ್ಸೋ. ಗೊತ್ತಾಗ್ತಲ್ಲ ಇರ್ತಾರೆ ನೋಡೋ ಜವಾಬ್ದಾರಿ ನಮ್ದು. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಕಲ್ತ್ಕೊಂಡ್ರು ಇದ್ರು ಕಮ್ಮಿ ಹಿಡಿತಾರೆ. ಎಲ್ಲಕ್ಕೂ ಟೈಮ್ ಬರುತ್ತೆ. ಇವತ್ತು ಸಂಜೆ 5 ಗಂಟೆಗೆ ಸಂಜೆ ನಾನು ಮೀಟ್ ಮಾಡ್ತೀನಿ. ಮಾತಾಡಿದ್ದೀನಿ. ಸಂಜು ಹೆಂಗ್ ಕೊಡ್ಬಾರ್ದು ಚೆನ್ನಾಗಿ. ಹಲೋ ಹಲೋ ಸಂಜು, ಹೇಗಿದ್ಯಾ ಸಂಜು? ನೀನು ನೋಡಿ ಇಷ್ಟು ದಿನ ಆಯ್ತು. ನೀನ್ ಮನೆ ಹತ್ರ ಬಂದಿದ್ಯಾಕೆ ಸಂಜು? ಪ್ಲೀಸ್ ಹೋಗ್ಬಿಡು ಸಂಜು, ನಮ್ಮ ಅಣ್ಣ ಸರಿ ಇಲ್ಲ. ನೀನ್ ಬಂದಿರೋದು ಏನಾದ್ರು ಗೊತ್ತಾದ್ರೆ ನೀನು ಸಾಯಿಸಕ್ಕ ಅವ್ನು ಏಸಲ್ಲ ಸಂಜು. ನೀ ಖುಷಿಯಾಗಿರ್ಬೇಕು ಕಣೋ. ಬೇಡ ಸಂಜು, ಫೋನ್ ಕೊಟ್ಟಿದ್ಯಾ ತಾನೆ, ನಾನು ಮಾತಾಡ್ತೀನಿ. ಅಣ್ಣ ಸರಿ ಇಲ್ಲ ಸಂಜು, ಅರ್ಥ ಮಾಡ್ಕೋ. ಇವತ್ತು ಸಾಯಂಕಾಲ ಎಷ್ಟೊತ್ತಿಗಂತ ಹೇಳು?
ಆಯ್ತು, ಬರ್ತೀನಿ, ಸಿಗೋಣ. ಆದ್ರೆ ಆದಷ್ಟು ಬೇಗ ನಾನು ಇಲ್ಲಿಂದ ಕರ್ಕೊಂಡು ಹೋಗು ಸಂಜು. ನಂಗೆ ಈ ನರ್ಕದಲ್ಲಿರಕ್ ಆಗ್ತಿಲ್ಲ ನಿನ್ ಬಿಟ್ಟು. ಹೀಗೆ ಸಂಜು. ಆಯ್ತು, ಗಂಡ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ. ನಾನು ಫೋನ್ ಇಡ್ತೀನಿ, 5 ಗಂಟೆಗೆ ಸಿಗ್ತೀನಿ. ಬಾಯ್. ನಮ್ಮ ಒಂದೇ ಭಯ ಮಗು, ನನ್ನ ಹಣ್ಣು ಗೊತ್ತಾಗಿ ಅವ್ನಿಗೆ ಸಾಯಿಸ್ಬಿಟ್ಟಾರೆ ಅಂತ. ಅಟ್ಲೀಸ್ಟ್ ನಾನು ಅವನಿಗೆ ಸಿಗ್ಲಿಲ್ಲ ಅಂತ ಪರವಾಗಿಲ್ಲ. ಅವ್ರ ಅಮ್ಮ ಮೋಸ ಮಾಡಕ್ ನನಗೆ ಇಷ್ಟ ಇಲ್ಲ. ಅದೆಲ್ಲ ಏನೂ ಆಗಲ್ಲ ಅಮ್ಮ, ನೀನ್ ಧೈರ್ಯವಾಗಿ. ಅವ್ರ ಅಮ್ಮ ಇರೋದು ಅಂತ ಅವನು ಒಬ್ಬನೇ. ನನ್ನಿಂದ ಅವನ್ ಪ್ರಾಣ ಕಳ್ಕೊಂಡ್ರೆ ಅಮ್ಮ ಏನ್ ಮಾಡ್ತಾರೆ? ಅದೆಲ್ಲ ಇಲ್ಲ, ಏನೂ ಆಗಲ್ಲ ಅಮ್ಮ. ನನಗೆ ಅವನ ಖುಷಿ ಮುಖ್ಯ. ನಾನು ಎಷ್ಟು ಬೇಕಾದ್ರೂ ಕಷ್ಟ ಅನ್ಭವಿಸಕ್ ರೆಡಿ ಇದ್ದೀನಿ. ನನಗೆ ನಿಮ್ಮಿಬ್ರು ಖುಷಿನೂ ಮುಖ್ಯ. ಆದ್ರೆ ನಮ್ಮ ಅಣ್ಣಂಗೆ ನಾನು ಮುಖ್ಯನೇ ಅಲ್ವಾ? ಮತ್ತು ನನ್ಗೆ ಅಪ್ಪ ಅಮ್ಮ ಇಲ್ಲ ಅಂತ ತುಂಬಾ ಪ್ರೀತಿಯಿಂದ ಬೆಳೆಸ್ತಿದ್ದಾನೆ ಅಂತ ಅನ್ಕೊಂಡೆ. ಆದ್ರೆ ನನ್ನ ಆಸೆ ಪೂರೈಸಲ್ಲ ಇರೋನು ಅವನೆಂತ ಅಣ್ಣ ಮಗು. ಅವನಿಗೆ ನಿಜವಾಗ್ಲೂ ಅವನ ತಂಗಿ ಖುಷಿನೇ ಮುಖ್ಯ ಆಗಿದ್ರೆ, ಸಂಚು ಜೊತೆ ಮದ್ವೆ ಆದ್ರೆ ಮಾತ್ರ ನಾನು ಖುಷಿಯಾಗಿರ್ತೀನಿ. ಬೇರೆ ಯಾವನ್ ಜೊತೆ ಮದ್ವೆ ಆದ್ರೂ ಸತ್ತೇಳಂತರ ಬದುಕ್ತಿರ್ತೀನಿ. ಮಾತಾಡ್ಬೇಡ ಅಮ್ಮ ನೀನು. ನೀವಿಬ್ರು ಚೆನ್ನಾಗಿತ್ತು. ನಿನ್ನನ್ನು ಸಂಜೆ ಒಂದ್ ಮಾಡೋ ಜವಾಬ್ದಾರಿ ಹೇಳ್ಬೇಡ ಅಮ್ಮ. ಅಣ್ಣ, ನಂಗ ಅಣ್ಣಂದ ಭಯ ಬಂದು ಅವನು ಸರಿ. ನನಗ್ ಗೊತ್ತು ನೀವಿಬ್ರು ಸಾಯಸ್. ಒಂದ್ ಮಾಡೋ ಜವಾಬ್ದಾರಿ ನಂದು. ನಿಮ್ಮ ಅಣ್ಣನ ವಿಚಾರ ಬೇಡ ನಮ್ಗೆ. ನನಗೆ ನೀನ್ ಖುಷಿ ಆಗಿರೋದು ಮುಖ್ಯ. ಮಧು, ನೀನ್ ಏನಾದ್ರೂ ನನಗೆ ಹೆಲ್ಪ್ ಮಾಡ್ತಿದ್ಯಾ ಅಂತ ಅಂದ್ರೆ ನಮ್ಮ ಅಣ್ಣ ನಿಂತು ಬಿಡಲ್ಲ ಮಧು. ನಾನ್ ಸತ್ರು ಚಿತ್ರ ಇಲ್ಲ. ನನಗೆ ನೀವಿಬ್ರು ಮುಂದಾಕ್ಬೇಕು. ನೀನ್ ಈ ತರ ಆದ್ರೆ ಸಂಜು ಧೈರ್ಯ ಹೇಳೋರು ಯಾರು? ಸರಿ, ನಾನು ನೋಡ್ತೀನಿ. ಹುಷಾರು ಮಧು, ನೀವು ಹುಷಾರಾಗಿರ್ಬೋದು. ಯಾರ ಕಣ್ಣಿಗೂ ಬಿಡ್ಬೇಡ ಮಧು. ಆಯ್ತು. ಅದ್ರಲ್ಲೂ ನಮ್ಮ ಅಣ್ಣನ ಕಣ್ಣಿಗೆ ಬಿಡ್ಬೇಡ ಮಧು. ನಾನು ಹುಷಾರಾಗಿತ್ತು. ನೀನು ಹುಷಾರಾಗಿರು. ಮೊಬೈಲ್ ಜೀವನ ನನ್ನ ಕಣ್ಣಿಗಿದ್ರೆ ನೀವಿಬ್ರು ಮುಂದಾಗಕ್ಕಾಗಲ್ಲ. ಹುಷಾರು. ಕಾಲೇಜಲ್ಲಿ ಸೆಂಡ್ ಆಫ್ ಇದೆ ಅಂತ ಹೇಳಕ್ ಬರೀ ಅವ್ರಿಗೆ ಗೊತ್ತಾಯ್ತು. ಗೊತ್ತಿಲ್ಲ ಅಣ್ಣ. ಮುಂಚೆ ಸೆಂಡ್ ಆಫಿಗೆ ಇದಕ್ಕೆ ಬಂದಿದ್ದ. ಮನೆಗೆ ಏನಕ್ಕೆ ಬಂದಿದ್ರಿ? ಅದು ಕಾಲೇಜಲ್ಲಿ ಸೆಂಡ್ ಆಫ್ ಇತ್ತು, ಅದಕ್ಕೆ ಕರೆಯೋಣ ಅಂತ ಬಂದಿದ್ದೆ. ಅಣ್ಣ, ಅವ್ರ ಹುಡುಗ ಮೊಬೈಲ್ ಕೊಟ್ಟಿದ್ದ ಕೊಡು ಅಂತ. ಅದನ್ನ ನಾಚಿಕೆ ಆಗಲ್ವಾ ನಿನಗೆ? ಹೋಯ್ತಾ ಇರು. ಯಾವತ್ತೂ ನಾವು ತಂಗಿ ಬಿಟ್ಟು ಕಾಣಿಸ್ಬಾರ್ದು. ಇವರಿಬ್ರು ಲವ್ ಸ್ಟೋರಿ ಒಂದು ಮಾಡೋಕೆ ನನಗೆ ಬಿತ್ತು ಏಟು. ಫ್ರೆಂಡ್ಶಿಪ್ಗೋಸ್ಕರ ಇನ್ನೂ ಏನೇನೆಲ್ಲ ಮಾಡಬೇಕಪ್ಪ, ಎಲ್ಲ ನನ್ನ ಕರ್ಮ.
ಏ ಸಿದ್ದು, ಲೊಕೇಶನ್ ಸೆಂಡ್ ಮಾಡಿದ್ದೀನಿ, ಆದಷ್ಟು ಬೇಗ ಹುಡುಗರು ಕರ್ಕೊಂಡು ಬರೋ. ಹೇಗಿದೆಯಮ್ಮ? ನೀನು ನೋಡಿ ಎಷ್ಟು ದಿನ ಆಯಿತು? ನಾನು ಚೆನ್ನಾಗಿದ್ದೀನಿ. ಇನ್ನೂ ಇಲ್ಲೇ ಇಷ್ಟೊತ್ತಿದ್ರೆ ನಮ್ಮ ಅಣ್ಣ ನಿಜವಾಗ್ಲೂ ಬಂದ್ಬಿಡ್ತಾನೆ. ಸಂಜೆ ಹೋಗ್ಬಿಡೋಣ. ಮಗನ ಆಗ್ತಿದೆ ಸಂಜು, ನನಗೆ ಕಾಲೆಲ್ಲ ನೋಡ್ತಿದೆ. ಸರಿ ಆಯ್ತು, ಬಾಕ್ತು ಬಾ. ಅಮ್ಮು, ನನ್ನ ಪ್ರೀತಿ ಮಾಡಿ ತುಂಬಾ ಕಷ್ಟ ಓದ್ತಿದ್ದಿಲ್ಲ. ಏ ಸಂಜು, ಈ ಜೀವನ ಎರಡು ನಿನ್ ಜೊತೆನೆ ಕಣೋ.
ಅಣ್ಣ ಬೇಡ ಅಣ್ಣ ಸಂಜು ಅಣ್ಣ please. ಅಣ್ಣ ಬೇಡ ಅಣ್ಣ ಪ್ಲೀಸ್ ಅಣ್ಣ ಬೇಡ ಅಣ್ಣ ಸಂಜು ಅಣ್ಣ ಪ್ಲೀಸ್ ಬಿಟ್ರು ಅಣ್ಣ ಬೇಡ ಅಣ್ಣ ಸಂಜು ಅಣ್ಣ ಪ್ಲೀಸ್ ಅಣ್ಣ ಅಣ್ಣ ಬೇಡ ಅಣ್ಣ ಸಂಜು ಅಣ್ಣ ಪ್ಲೀಸ್ ಬಿಟ್ರು ಅಣ್ಣ ಬೇಡ ಅಣ್ಣ ಸಂಜು ಅಣ್ಣ ಪ್ಲೀಸ್ ಅಣ್ಣ ಬೇಡ ಅಣ್ಣ ಪ್ಲೀಸ್ ಸಂಜು ಎದ್ದೇಳಮ್ಮು ಅಮ್ಮು ಅಮ್ಮು ಏ ಅಮ್ಮ ಎದ್ದೇಳಮ್ಮು ಅಮ್ಮು ಎದ್ದೇಳು ಅಮ್ಮು ಎದ್ದೇಳಮ್ಮು ಅಮ್ಮು ಅಯ್ಯೋ ಬ್ಲಡ್ಡು ಅಮ್ಮು ಅಮ್ಮು ರಕ್ತ ನನ್ನ ಕೈಯಾರನ್ನೇ ಸತ್ಬಿಟ್ಟಲ್ಲಮ್ಮು ಅಮ್ಮು ಅಯ್ಯೋ ನನ್ನ ತಂಗಿ ಏ ಪಾಪಿ ನನ್ನ ಮಗನೇ ನನ್ನ ಕೈಯಾರನೇ ನನ್ನ ತಂಗಿ ಸಾಯ್ಸಂಗ್ ಮಾಡ್ಬಿಟ್ಟಲ್ಲೋ ಏ ಅಮ್ಮು ಎದ್ದೇಳಮ್ಮು ಅಮ್ಮು ಅಯ್ಯೋ ರಕ್ತ ಅಮ್ಮು ಎದ್ದೇಳಮ್ಮು ಏ ಪಾಪಿ ನನ್ನ ತಂಗಿನ ನನ್ನ ಕೈಯಾರನೇ ಕೊಲೆ ಮಾಡಂಗ್ ಮಾಡ್ದಲ್ಲ ಪಾಪಿ ಬಿಡಲ್ಲ ಕಣ ನಿನ್ನ ಅಮ್ಮು ಎದ್ದೇಳಮ್ಮು ಈ ಪ್ರಪಂಚದಲ್ಲಿ ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗಿ ಜಾತಿ ಮತ್ತು ಮರ್ಯಾದೆಯನ್ನು ಕಟ್ಟುಪಾಡಿಗೆ ತಮ್ಮ ಪವಿತ್ರ ಪ್ರೀತಿನ ಮನೆಯ ಸ್ವಾರ್ಥಕ್ಕೋಸ್ಕರ ಖುಷಿಗೋಸ್ಕರ ತ್ಯಾಗ ಮಾಡ್ತಾರೆ. ಜಾತಿ ಧರ್ಮ ಅಂತಸ್ತು ಮರ್ಯಾದೆ ಮುಖ್ಯ ಆಗಿರೋ ಕಡೆ ಪ್ರೀತಿ ಇರಲ್ಲ. ಪ್ರೀತಿ ಇರೋ ಕಡೆ ಜಾತಿ ಧರ್ಮ ಮರ್ಯಾದೆ ಇದ್ಯಾವುದೂ ಲೆಕ್ಕಕ್ಕೆ ಬರಲ್ಲ. ಪ್ರೀತಿ ಕಳ್ಕೊಂಡು ಮದುಗೆ ಪ್ರೀತಿ ಬೆಲೆ ಗೊತ್ತು. ಅದಕ್ಕೆ ಅಮ್ಮು ಸಂಜು ಪ್ರೀತಿಗೆ ಸಹಾಯ ಮಾಡಿದ್ಲು. ಆದರೆ ಅಪ್ಪ ಅಮ್ಮ ಇಲ್ದಿರೋ ಅಮ್ಮಗೆ ಅಣ್ಣ ರಾಕ್ಷಸ ಆದ. ಸಂಜುನೇ ಪ್ರಪಂಚ ಆಗಿದ್ದ.
ಮಗನೇ ಸರ್ವಸ್ವ ಎಂದು ತಿಳಿದಿದ್ದ ಸಂಜುನ್ ತಾಯಿ ಅನಾಥೆ ಆದ್ಲು. ತಂಗಿಗಿಂತ ಮರ್ಯಾದೆನೇ ಹೆಚ್ಚು ಅನ್ನೋ ನರಸಿಂಹ ಕೊಲೆಗಾರ ಆದ. ಯಾರ ಬದುಕಲ್ಲಿ ಏನಿದೆ ಪ್ರೀತಿ ನೀನಿಲ್ಲದೆ?